ಎಸ್, ಈ ಬಾರಿ ಮೋದಿ ಆಗೋದೇ ಇಲ್ಲ ಪ್ರಧಾನಮಂತ್ರಿ. ನೋಡಿ, ಇಂಥ ಒಂದು ಚರ್ಚೆ ಕೂಡ ನಡೀತಾ ಇದೆ ದೆಹಲಿ ಪಡಸಾಲೆಯಲ್ಲಿ. ನರೇಂದ್ರ ಮೋದಿ ಅವರು ಪ್ರಧಾನಿಯವರೇ ಆಗಲ್ವಂತೆ, ದಕ್ಷಿಣ ಭಾರತದವರ ಪ್ರಧಾನಮಂತ್ರಿ ಕುರ್ಚಿ ಇರುವಂಥ ಸಾಧ್ಯತೆ ಇದೆ. ದಕ್ಷಿಣ ಭಾರತಕ್ಕೆ ಸಿಗುತ್ತೆ ಮತ್ತೆ ಪ್ರಧಾನಿ ಹುದ್ದೆ. ಪ್ರಧಾನಿ ರೇಸ್ನಿಂದ ಹಿಂದೆ ಸರಿತಾರೆ ನರೇಂದ್ರ ಮೋದಿ. ಯಾಕಂದ್ರೆ ನಾವಾಗಲೇ ಮಾತಾಡ್ತಾ ಇದ್ವಿ, 10 ವರ್ಷಗಳ ಕಾಲ ಇದ್ದಂಥ ಗತ್ತು ಗೈರತ್ತೆ ಬೇರೆ ಮೋದಿ ಅವರಿಗೆ. ಈ ಸಲ ಆದರೆ ಅವ್ಯಾವೂ ಇರೋದಿಲ್ಲ ಅಂತೇಳಿ, ಹಾಗಾಗಿ ನನಗೆ ಬೇಡವೇ ಬೇಡ ಪ್ರಧಾನಿ ಹುದ್ದೆ, ಯಾರಿಗಾರು ಬೇರೆಯವರು ಕೊಟ್ಬೋಣ ಅನ್ನೋ ರೀತಿಯಲ್ಲೂ ಕೂಡ ಮಾತಾಡಿದಾರಂತೆ ಮೋದಿ ಅವರು. ಆ ರೀತಿ ಚರ್ಚೆಗಳಾಗ್ತಾ ಇದೆ. ಮಿತ್ರ ಪಕ್ಷಗಳಾಗಿರುವಂಥ TDP JDU ಬೆಂಬಲ ಬೇಕೇ ಬೇಕು. ಅವ್ರು ಬೆಂಬಲ ಕೊಟ್ಟರೆ ಕೇಳೋದೇ ಮೊದಲು ಪ್ರಧಾನಿ ಸೀಟು. ಈ ಬಾರಿ ಪ್ರಧಾನಿ ಆಗ್ತಾರಾ ಚಂದ್ರಬಾಬು ನಾಯ್ಡು ಹಾಗಾದ್ರೆ ಪ್ರಧಾನಿ ಆಗ್ತಾರ, ಉಪ ಪ್ರಧಾನಿ ಆಗ್ತಾರ ನಿತೀಶ್ ಕುಮಾರ್? ಇಬ್ರಿಗೂ ಒಬ್ರು ಪ್ರಧಾನಿ ಉಪ ಪ್ರಧಾನಿ, ಇದು ಸ್ವಲ್ಪ ಜಾಸ್ತಿ ಅನಿಸ್ತಾ ಇದೆ. ಓಕೆ, ಮೋದಿ ಸೈಡಿಗೆ ಹೋದ್ರೆ ಬಾಬು ನಿತೀಶ್ಗೆ ಕುರ್ಚಿ ಫಿಕ್ಸು. ಇಬ್ರು ಕೂಡ ಮಹತ್ವಾಕಾಂಕ್ಷಿಗಳೇ, ಅವಕಾಶ ಸಿಕ್ಕರೆ ಬಿಡೋದೇ ಇಲ್ಲ ಅವರು. ನಿತೀಶ್ ಕುಮಾರ್ ಅವರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಜಂಪಿಂಗ್ ಸ್ಟಾರ್ ಅವರು. ಒಂದ್ ಕಡೆ ಲಾಲು ಪ್ರಸಾದ್ ಯಾದವ್ ಅವ್ರ ಜೊತೆ ವೈರುಧ್ಯ, ಮತ್ತೆ ಅವ್ರ ಜೊತೆನೆ ಸ್ನೇಹ, ಅವ್ರ ಜೊತೆನೆ ಗೌರ್ಮೆಂಟ್, ಮತ್ತೆ ಹೊರಗೆ ಬರ್ತಾರೆ, ಮತ್ತೆ NDA ಜೊತೆ ಬರ್ತಾರೆ, ಮತ್ತೆ UPA ಅವ್ರ ಜೊತೆ ಹೋಗ್ತಾರೆ, ಕಾಂಗ್ರೆಸ್ ಅವ್ರ ಜೊತೆ ಹೋಗ್ತಾರೆ. ಈ ತರ ನಿತೀಶ್ ಕುಮಾರ್ ಅವರ ಹಿಸ್ಟ್ರಿ. ಇನ್ನು ಚಂದ್ರಬಾಬು ನಾಯ್ಡು ಅವ್ರ ಕತೆ ಕೂಡ ಅಷ್ಟೇನೆ. ಮೊದಲು NDA ಜೊತೆ ಇದ್ರು, ಮತ್ತೆ ತೃತೀಯ ರಂಗ ಅಂತ ಹೋದ್ರು, ಮತ್ತೆ NDA ಜೊತೆ ಬಂದ್ರು. ಸೊ ಹೀಗಾಗಿ ಇವರು ಅಧಿಕಾರಕ್ಕೋಸ್ಕರ, ಇವರ ಮಹತ್ವಾಕಾಂಕ್ಷೆಗೋಸ್ಕರ ಯಾವಾಗ ಎಲ್ಲಿ ಬೇಕಾದ್ರೂ ಜಂಪ್ ಆಗ್ಬೋದು. ಈಗಂತೂ ಅವಕಾಶ ಅಂತೂ ಸಿಗ್ತಾ ಇದೆ, ಪ್ರಧಾನಿ ಆಗೋ ಅವಕಾಶ ಇದೆ ಅಂತ ಇವರಿಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ಹೀಗಾಗಿ ಜಂಪ್ ಆದರೂ ಆಗ್ಬೋದು, ಅಥವಾ ಪ್ರಧಾನಿ ಪಟ್ಟ ಇಲ್ಲೇ ಕೇಳ್ಬೋದು, NDAನಲ್ಲಿ ನಮಗೆ ಕೊಡಿ ಪ್ರಧಾನಮಂತ್ರಿ ಸೀಟು ಅಂತೇಳಿ ಚಂದ್ರಬಾಬು ನಾಯ್ಡು ಅವರು ಕೇಳ್ಬೋದು. ದಕ್ಷಿಣ ಭಾರತದವರ ಪ್ರಧಾನಮಂತ್ರಿ ಕುರ್ಚಿ ಇರುವಂಥ ಸಾಧ್ಯತೆ. ದಕ್ಷಿಣ ಭಾರತದವರಾದರೆ ನಮಗೂ ಕೂಡ ಖುಷಿನೇ. ಹಿಂದೆ HD ದೇವೇಗೌಡರಾಗಿದ್ದೇ ಕೊನೆ, ಅದಕ್ಕೆ ಮೊದಲು PV ನರಸಿಂಹರಾವ್ ಅವರಾಗಿದ್ದರು, ಅನಂತರ HD ದೇವೇಗೌಡರು ಇಬ್ಬರೇ ಆಗಿರುವಂಥ ದಕ್ಷಿಣ ಭಾರತದ ಪ್ರಧಾನಮಂತ್ರಿಗಳು. ದಕ್ಷಿಣ ಭಾರತದ ಒಬ್ಬರು ಪ್ರಧಾನಮಂತ್ರಿ ಆಗೋದು ನಮಗೆ ಖುಷಿ ಸಂಗತಿನೇ. ಆದರೆ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿ ಆಗ್ತಾರೆ ಅಂತ ಹೇಳಿ ಕನಸು ಕಂಡಂಥ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಅವರ ಪಕ್ಷದ ನಾಯಕರಿಗೆ ದೊಡ್ಡ ನಿರಾಸೆ ಆಗ್ಬೋದು. ಮಿತ್ರ ಪಕ್ಷಗಳಾಗಿರುವಂಥ TDP JDU ಬೆಂಬಲ ಬೇಕೇ ಬೇಕು ಈಗ ಸರ್ಕಾರ ರಚನೆ ಮಾಡೋದಕ್ಕೆ. ಯಾಕಂದರೆ ಇವರಿಗೆ BJPಗೆ ಸ್ವಂತ ಬಲ ಇಲ್ಲ. BJPಗೆ 272 ಸೀಟುಗಳು ಬಂದಿದೆ ಅಂತ ಏನು ಕೂಡ ಇನ್ನೂ ಅಂಕಿಅಂಶಗಳು ಸಿಗ್ತಾ ಇಲ್ಲ. NDAಗೆ ಒಟ್ಟಾರೆಯಾಗಿ 294 ಸೀಟ್ ಬಂದಿದೆ. ಇದರಲ್ಲಿ ಮಿತ್ರ ಪಕ್ಷಗಳ ಸೀಟುಗಳು ಕೂಡ ಸೇರಿದೆ. ಹೀಗಾಗಿ ಅವರ ಬೆಂಬಲ ಅನಿವಾರ್ಯ. 10-15 ಸೀಟುಗಳೀಗ ಆಪೋಸಿಷನ್ ಪಾರ್ಟಿಗಳ ಕಡೆ ಹೋದರೂ ಕೂಡ ಒಂದು ಆತಂಕದ ಪರಿಸ್ಥಿತಿ. ಇನ್ನು ಮೋದಿಗೀಗ 73 ವರ್ಷ, ಅಧಿಕಾರಕ್ಕೆ ಇರೋದು 2 ವರ್ಷ. ಅವರೇ ಹೇಳಿದ್ದಾರೆ, ಪಕ್ಷದಲ್ಲಿ 75 ವರ್ಷ ದಾಟಿದಂಥವರಿಗೆ ಯಾವುದೇ ಸ್ಥಾನಮಾನಗಳು ಕೊಡೋದಿಲ್ಲ. ಇದೇ ಕಾರಣಕ್ಕೆ ಯಡಿಯೂರಪ್ಪ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರು. ಅವ್ರಿಗೆ 1 ವರ್ಷ ವಿನಾಯಿತಿ ಕೊಟ್ಟಿದ್ರು, 1-1.5 ವರ್ಷ. ಅವ್ರು ಹೇಳ್ಕೊಂಡಿದ್ರು ಎಲ್ಲರನ್ನೂ 75 ವರ್ಷ ಆದಂಥವ್ರನ್ನ ಪಕ್ಕಕ್ಕೆ ಸರಿಸ್ಬಿಟ್ರು. LK ಅಡ್ವಾಣಿ ಅವ್ರನ್ನ, ಮುರಳಿ ಮನೋಹರ್ ಜೋಶಿ ಅವ್ರನ್ನ ಎಲ್ಲರನ್ನೂ ಕೂಡ ನನಗೆ ಅವಕಾಶ ಕೊಟ್ಟಿದ್ರು ಅಂತೇಳಿ ಮೋದಿ ಅವ್ರ ಬಗ್ಗೆ ಹೇಳ್ತಾ ಪಾಪ ಕಣ್ಣೀರು ಹಾಕ್ಬಿಟ್ಟಿದ್ರು. ಅದು ಏನು ಥ್ಯಾಂಕ್ಸ್ ಹೇಳೋ ರೀತಿಯಲ್ಲಿ ಇತ್ತೋ ಅಥವಾ ಕೋಪ ವ್ಯಕ್ತಪಡಿಸಿರೋ ಆ ಸಂದರ್ಭದಲ್ಲಿ ಬಹಳ ದುಃಖ ನಾವು ಗೊತ್ತಾಗಲಿಲ್ಲ. ನಾನು ಕೆಳಗಿಳಿಸಿದ್ರು ಅನ್ನೋ ಸಿಟ್ಟು ಕೂಡ ಇತ್ತು, ಥ್ಯಾಂಕ್ಸ್ ಕೂಡ ಹೇಳೋ ಥರ ಇತ್ತು ಅನ್ನೋ ಥರ ಚರ್ಚೆ ಆಯಿತು. ಆದರೆ